ಕೆಲ ತಿಂಗಳ ಹಿಂದಷ್ಟೇ ಕಾರವಾರ ಕಾರಾಗೃಹದಲ್ಲಿ ಗಾಂಜಾ ಮೊಬೈಲ್ ಸೇರಿದಂತೆ ವಿವಿಧ ನಿಷೇಧಿತ ವಸ್ತುಗಳು ಪತ್ತೆಯಾಗಿದ್ದ ಬೆನ್ನಲ್ಲೇ ಇದೀಗ ಮತ್ತೆ ಜೈಲಿನೊಳಗೆ ಮಾದಕ ವಸ್ತು ಸಾಗಾಟ ಮಾಡಲು ಯತ್ನಿಸಿರುವ ಘಟನೆ ಬೆಳಕಿಗೆ ಬಂದಿದೆ. ಈ ಸಂಬಂಧ 4 ವಿರುದ್ಧ ಕಾರವಾರ ಶಹರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಾರವಾರ ಕಾರಾಗೃಹದಲ್ಲಿ ಶಿಕ್ಷೆ ಅನುಭವಿಸುತ್ತಿರುವ ಮೊಹಮ್ಮದ್ ಮಂಜೂರ್ ಅಬ್ದುಲ್ ಕರೀಂ ಅವರನ್ನು ಭೇಟಿಯಾಗಲು ಭಟ್ಕಳದಿಂದ ಮೊಹಮ್ಮದ್ ಅಲಿ ಅಬ್ದುಲ್ ಕರಿ ಹಾಗೂ ಹಾರೂನ್ ಸೈಯದ್ ಅಹಮದ್ ಮಾರ್ಚ್ 4ರ ಸಂಜೆ ಸುಮಾರು 5 ಗಂಟೆಗೆ ಜೈಲಿಗೆ ಬಂದಿದ್ದರು. ಭೇಟಿಯ ವೇಳೆ ಅವರು 3 ಸಣ್ಣ ಚೀಟಿಗಳಲ್ಲಿ ನಿಷೇಧಿತ ತಂಬಾಕು ಕಟ್ಟಿಕೊಂಡು ಒಳಗೆ ಸಾಗಿಸಲು ಪ್ರಯತ್ನಿಸುತ್ತಿದ್ದರು ಎನ್ನಲಾಗಿದೆ. ಭೇಟಿಯ ಸಮಯದಲ್ಲಿ ಆ ತಂಬಾಕು ಚೀಟಿಗಳನ್ನು ಕೈದಿ ಮೊಹಮ್ಮದ್ ಮಂಜೂರ್ ಅಬ್ದುಲ್ ಕರೀಂ ಅವರ ಕೈಗೆ ನೀಡಲಾಗಿದ್ದು, ನಂತರ ಅದನ್ನು ಮತ್ತೊಬ್ಬ ಕೈದಿ ಪ್ರಶಾಂತ್ ನಿಖಿಲ್ ಪವಾರ್ ಅವರಿಗೆ ಹಸ್ತಾಂತರಿಸಲಾಗಿತ್ತು. ಈ ವೇಳೆ ಪ್ರಶಾಂತ್ ನಿಖಿಲ್ ಪವಾರ್ ಅವರು ಫೋನ್ ಮಾಡಲು ಜೈಲಿನ ಮುಖ್ಯ ದ್ವಾರ ಭಾಗಕ್ಕೆ ತೆರಳಿದ್ರು. ಈ ಎಲ್ಲ ಬೆಳವಣಿಗೆಗಳು ಜೈಲಿನ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಇದನ್ನು ಗಮನಿಸುತ್ತಿದ್ದ ಜೈಲು ಸಿಬ್ಬಂದಿ ಶ್ರೀಧರ್ ಎಸ್ ಸನಗೌಡರ್ ತಕ್ಷಣ ತಪಾಸಣಾ ಸಿಬ್ಬಂದಿಗೆ ಮಾಹಿತಿ ನೀಡಿದರು. ಮಾಹಿತಿ ಮೇರೆಗೆ ಮುಖ್ಯ ದ್ವಾರ ಬಳಿ ಇದ್ದ ಕೈದಿ ಪ್ರಶಾಂತ್ ನಿಖಿಲ್ ಪವಾರ್ ಅವರನ್ನು ಸಿಬ್ಬಂದಿ ಮಂಜುನಾಥ್ ಹಡಪದ ತಪಾಸಣೆ ನಡೆಸಿದಾಗ ಅವರ ಬಳಿ ಇದ್ದ 3 ಚೀಟಿಗಳನ್ನು ಅವರು ಬಿಸಾಡಿದ್ದಾರೆ. ನಂತರ ಅವರನ್ನು ಪರಿಶೀಲಿಸಿದಾಗ ನಿಷೇಧಿತ ತಂಬಾಕು ಇರುವುದಾಗಿ ತಿಳಿದು ಬಂದಿದೆ. ತಕ್ಷಣ ಜೈಲು ಸಿಬ್ಬಂದಿ ಆ ತಂಬಾಕುಗಳನ್ನು ಜಪ್ತಿ ಮಾಡಿದ್ರು. ಈ ಸಂಬಂಧ ಜೈಲಿನ ಒಳಗೆ ನಿಷೇಧಿತ ವಸ್ತು ಸಾಗಾಟ ಮಾಡಲು ಯತ್ನಿಸಿದ ಕೈದಿಗಳಾದ ಮೊಹಮ್ಮದ್ ಮಂಜೂರ್ ಅಬ್ದುಲ್ ಕರೀಂ, ಪ್ರಶಾಂತ್ ನಿಖಿಲ್ ಪವಾರ್ ಹಾಗೂ ಕೈದಿಗಳನ್ನು ಭೇಟಿಯಾಗಲು ಬಂದಿದ್ದ ಮೊಹಮ್ಮದ್ ಅಲಿ ಅಬ್ದುಲ್ ಕರಿ ಮತ್ತು ಹಾರೂನ್ ಸೈಯದ್ ಅಹಮದ್ ವಿರುದ್ಧ ಕಾರಾಗೃಹದ ಸೂಪರಿಂಟೆಂಡೆಂಟ್ ಹೇಮಾವತಿ ಜಿ ಅವರು ಕಾರವಾರ ಶಹರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು, ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.